ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರಿಗೆ ಹಬ್ಬದ ವಾತಾವರಣ. ಇವತ್ತು ರೀತಿ ನೀತಿಗೆ ಜಯ ಎನ್ನುವುದನ್ನ, ಕೆಲಸ ಮಾಡಿದವ್ರಿಗೆ ವೋಟ್ ಕೊಡ್ಬೇಕು ಅನ್ನೋದನ್ನ ಚನ್ನಪಟ್ಟಣ ಕ್ಷೇತ್ರದ ಮತದಾರ ಬಂಧುಗಳು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ದೇವೇಗೌಡರು ಅವರ ಮೊಮ್ಮಗನ ಪರವಾಗಿ ಬಂದು ಪ್ರತಿ ಹಳ್ಳಿಗೂ ಹೋಗಿ ಕಣ್ಣೀರು ಹಾಕಿದ್ರು ಕೂಡ, ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ರು ಕೂಡ, ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು ಕೂಡ, ಇವತ್ತು ಪ್ರಜ್ಞಾವಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತು ಯೋಗೀಶ್ವರ ಅವರ ಗೆಲ್ಲಿಸೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇನ್ ಮುಂದಿನ ದಿನಗಳಲ್ಲಿ ಸತತವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ಯೋಗೀಶ್ವರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಆಧುನಿಕ ಭಗೀರಥನೇ ವಿನಃ ಬೇರೆ ಯಾರು ಅಲ್ಲ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ 3 ಸ್ಥಾನನೂ ಕೂಡ ಗೆಲ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಕರ್ನಾಟಕ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ. ಜನ ಸಂಪೂರ್ಣವಾಗಿ ಕುಟುಂಬ ರಾಜಕಾರಣವನ್ನ ಚನ್ನಪಟ್ಟಣದ ಜನ ತಿರಸ್ಕಾರ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಯೋಗೀಶ್ವರ್ ಗೆಲ್ಲುವುದರೊಂದಿಗೆ ಖಂಡಿತ ಕುಮಾರಸ್ವಾಮಿ ಅವರು ಅವರ ಜೀವನದಲ್ಲಿ ಅವರ ಮಗ ಆದೊತ್ತಿಗೆ ಮಂಡ್ಯದಲ್ಲೂ ಕೂಡ ಎರ್ಚಿದ್ರು, ರಾಮನಗರದಲ್ಲೂ ಕೂಡ ಎರ್ಚಿದ್ರು. ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಹಣಕ್ಕೆ ಬೆಲೆ ಕೊಟ್ಟಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಸುಳ್ಳು ರಾಜಕಾರಣ ನಡೀಲಿಲ್ಲ ಈ ಸಾರಿ ಚನ್ನಪಟ್ಟಣದಲ್ಲಿ. ಯಾವ ಊಹಾಪೋಹ ಜಮೀರಣ್ಣ ಆಡೋ ಮಾತು ಯಾವ್ದು ಲೆಕ್ಕಕ್ಕೆ ತಗೊಳ್ಳಿಲ್ಲ ಜನ. ಬರೀ ಯೋಗೀಶ್ವರ್ ಅವ್ರು ಗೆಲ್ಸೋದಷ್ಟೇ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಖರ್ಗೆ ಅವರ ದೇಶದ ಕಾಂಗ್ರೆಸ್ನ ಬಲಪಡಿಸೋದಷ್ಟೇ ಯೋಚನೆ ಮಾಡಿದ್ದಾರೆ ಚನ್ನಪಟ್ಟಣ ಮತದಾರ ಬಂಧುಗಳು. ನಮ್ಮ